ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಯೂಟ್ಯೂಬ್ ಚಾನೆಲ್. ನನ್ನ ದೊರಸ್ಸಾನಿ ನೀನೇ ನನ್ನ ಮನಸ್ಸೀಗ ಇವತ್ತಿಂದು ವ್ಲಾಗ್ ಏನಪ್ಪ ಅಂತಂದರೆ, ನಿನ್ನೆ ತಾನೇ ಒಂದು ಸ್ವಲ್ಪ ಐಟಮ್ಸ್ ಬೇಕಂತ ಅಂದ್ಬಿಟ್ಟು ಶಾಪಿಂಗ್ ಹೋಗಿದ್ದು. ಸೊ ಏನೇನು ತೊಗೊಂಡು ಆ್ಯಂಡ್ ನಿನ್ನೆ ಪೂರ್ತಿ ಅದಕ್ಕೆ ಅಂತಲೇ ವೇಸ್ಟ್ ಆಯಿತು. ವೇಸ್ಟ್ ಅಂತ ಏನಿಲ್ಲ, ಯೂಸ್ಫುಲ್ಲೇ. ನಿನ್ನೆ ಪೂರ್ತಿ ಅದಕ್ಕೆ ಅಂತಲೇ ಆಯಿತು. ಹಾಗಾಗಿ ಏನೇನು ತೊಗೊಂಡು ಅಂತ ಅಂದ್ಬಿಟ್ಟು ಇವಾಗ ನಾನು ತೋರ್ಸೋಣ ಅಂತ ಸೌಂಡ್ ಮಾಡಬೇಡ ತೋರ್ಸೋಣ ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ಏನೇನು ಶಾಪ್ ಮಾಡಿದ್ದು, ಅಲ್ಲಿ ಏನೇನಾಯಿತು ಅಂತ, ಏನೇನು ತೊಗೊಂಡು ಅನ್ನೋದನ್ನು ನಾನು ಯಾವುದೂ ವಿಡಿಯೋ ಮಾಡಿಲ್ಲ. ಜಸ್ಟ್ ಒಂದೊಂದು ಚಿಕ್ಕ ಚಿಕ್ಕ ಗ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ ವಿಡಿಯೋದು. ನಾನು ಅದನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ. ನಾನು ವಿಡಿಯೋ ಮಾಡಲ್ಲಪ್ಪ, ಅಮ್ಮ ಅಮ್ಮನತೆ ಬರ್ತೈತಿದ್ರಲ್ಲೆಲ್ಲ. ತಡಿ ಹೋಗೋಣ, ಕಾರ್ ಓಡಿಸ್ತೀನಿ. ಯಾರು ಇಲ್ಲ ಅಂದ್ರೆ ಹಿಂಗೆ ಯಾರು ಇಲ್ಲ ಅಂದ್ರೆ ಹಿಂಗೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು. ಹಾಯ್ ಹಾಯ್ ಅನ್ನು ಆ ಕೈಯಲ್ಲಿ ಹಾಯ್ ಅನ್ಬೇಕು. ಹಾಂ ಅಲ್ಲ ಅನ್ ಮಾಡಕ್ಕೆ ತೋರ್ದ ತಡಿ. ಹಾಯ್ ಅನ್ನು ಇಲ್ಲಿ ಅಮ್ಮ. ಹಾಯ್. ಮೊದಲು ಹೋಗ್ತಿದ್ದಂಗೆ ಮಾಲ್ಗೋದು ನಾನು, ನಮ್ಮಮ್ಮ, ನಮ್ಮತ್ತೆ ಮತ್ತು ನಮ್ಮ ಪಾಪು ಇಷ್ಟು ಜನ ಹೋದೋ. ಫಸ್ಟು ಹೋಗಿ ಏನೇನು ತೊಗೊಂಡು ಅಂತಂದರೆ, ಫಸ್ಟು ಇದೊಂದು ಬಾಕ್ಸ್ ತೊಗೊಂಡು, ಬಾಕ್ಸ್ ಒಳಗಡೆ ಇರೋದನ್ನು ಅಲ್ಲೇ ತೊಗೊಂಡಿದ್ದು. ಬಟ್ ಫಸ್ಟ್ ಇದೊಂದು ಬಾಕ್ಸ್ ತೊಗೊಂಡು 250 ಏನೋ ಆಯಿತು ಈ ಬಾಕ್ಸ್. 249 ಆಯಿತು ಇದು. ಆಮೇಲೆ ನನಗೆ ಬೇಕು ಅಂತಂದ್ಬಿಟ್ಟು ಈ ಎರಡು ಪುಟ್ಟದು 30 ರುಪೀಸ್ ಮ್ಯೂಸ್ಲಿ ತೊಗೊಂಡೆ. ಬೆಳಗ್ಗೆ ಇದ್ಬಿಟ್ಟು ಟಿಫನ್ಗೆ ತಿನ್ನೋದಕ್ಕೆ ಅಂತಂದ್ಬಿಟ್ಟು. ಅದಾದಮೇಲೆ ನಮ್ಮ ಮಮ್ಮಿ ಇದೊಂದು ತೊಗೊಂಡ್ರು, ಸ್ಪೂನ್ಸ್ ಇರೋದು. ಇದು 200 ಏನೋ. ಇದೊಂದು ಟೀ ಮಾಡೋದಕ್ಕೆ ಅಂತಂದ್ಬಿಟ್ಟು ಜಾಲರ ತೊಗೊಂಡ್ರು. ಇದು ಒಂದು 45 ರುಪೀಸ್. ಅದಾದಮೇಲೆ ಇದೊಂದು ಗ್ಯಾಸ್ ಹಚ್ಚೋದಕ್ಕೆ ಮತ್ತು ಏನಾದರೂ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಇದು ಒಂದು ಚಾಕು. ಇಷ್ಟನ್ನು ತೊಗೊಂಡ್ರು. ಇದು ಬಂದು 99 ರುಪೀಸ್. ಏನಪ್ಪ ಅಂತಂದರೆ, ಇದೊಂದು ಐರನ್ ಬಾಕ್ಸ್. ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡು ತೊಗೊಳಕ್ಕೆ ಆಗಿರಲಿಲ್ಲ. ಸೊ ಇದೊಂದು ಐರನ್ ಬಾಕ್ಸ್ ತೊಗೊಂಡು, ಆ್ಯಂಡ್ ಮಾಲಲ್ಲಿ ಅಷ್ಟೇ ತೊಗೊಂಡಿದ್ದು. ಅದಾದಮೇಲೆ ಏನು ಅಷ್ಟೊಂದು ತೊಗೋಬೇಕು ಅಂತ ಏನು ಅಲ್ಲಿ ಅನಿಸ್ಲಿಲ್ಲ, ಮತ್ತು ಅಲ್ಲಿ ಏನು ಅಷ್ಟೊಂದು ಚೆನ್ನಾಗಿದೆ ಅಂತಲೂ ಅನ್ನಿಸ್ಲಿಲ್ಲ. ಸೊ ಅಲ್ಲಿಂದ MG ರೋಡಿಗೆ ಬಂದು ಅಲ್ಲಿ ಇನ್ನೂ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಿತ್ತು, ಅದನ್ನು ತೊಗೊಂಡು. ಆ್ಯಂಡ್ ಫಸ್ಟ್ ಏನು ತೊಗೊಂಡು ಅಂತಂದರೆ, ಹೋಗಿ ಇದನ್ನೇನು ಹೇಳ್ತಾರೆ, ಟೀ ಮತ್ತು ಬಿಸಿ ನೀರು ಹಾಕೋದು, ಏನಂತಾರೆ, ಫ್ಲಾಸ್ಕ್. ಇದೊಂದು ಫ್ಲಾಸ್ಕ್ ತೊಗೊಂಡು, ಫಸ್ಟು ಚಿಕ್ಕ ತೊಗೊಳ್ಳೋಣ ಅಂತ ಹೋಗಿದ್ದು. ಅದಾದಮೇಲೆ ಹೆಂಗಿದ್ರು ತೊಗೋತೀವಿ ಅಂತಂದ್ಬಿಟ್ಟು ದೊಡ್ಡದು ತೊಗೊಳ್ಳೋಣ ಅಂತಂದ್ಬಿಟ್ಟು ಇದೊಂದು ಫ್ಲಾಸ್ಕ್ ತೊಗೊಬಂದು, ಇದೆಷ್ಟಾಯಿತು ಅಂತ ಅಂದರೆ ಅಮೌಂಟ್. ಆ್ಯಕ್ಚುಲಿ ಈಗೇನಂತ ಅಂದರೆ, ನಾನು ಎಷ್ಟೆಷ್ಟಾಯಿತು ಅಮೌಂಟು ಅಂತ ಹೇಳೋದಿಲ್ಲ. ಜಸ್ಟು ಏನೇನು ತೊಗೊಂಡು ಅಂತ ಪ್ರಾಡಕ್ಟ್ ತೋರಿಸ್ತೀನಿ ಅಷ್ಟೇ. ಅದನ್ನು ನೀವು ಗೆಸ್ ಮಾಡಿ ಎಷ್ಟಾಗಿರ್ಬೋದು ಅಂತ. ನೆಕ್ಸ್ಟು ಒಂದು ಹಾಟ್ ಬಾಕ್ಸ್. ಇದನ್ನು ಅಷ್ಟೇ ಎಲ್ಲನೂ ತೊಗೋಬೇಕಂತಲೇ ಅಂದ್ಕೊಂಡಿದ್ದು ಅಷ್ಟೇ, ತೊಗೊಳಕ್ಕಾಗಿರಲಿಲ್ಲ. ಸೊ ಇದೊಂದು ಹಾಟ್ ಬಾಕ್ಸು. ಇದು ಆ್ಯಕ್ಚುಲಿ ಇಲ್ಲಿ ಹೆಂಗಿರೋ ಹಂಗೆ ಇದೆ, ಒಂದ್ಸಲ ತೋರಿಸಿರುತ್ತೆ ನೀವು. ನಂದು ಒಳಗಡೆ ಸ್ಟೀಲ್ ಮತ್ತು ಮೇಲೆ ಪ್ಲಾಸ್ಟಿಕ್ ಇರೋ ತೊಗೋಬೇಕಂತ ಹೇಳಿದ್ದು, ಬಟ್ ನಾವು ಇಷ್ಟ ಆಯಿತು. ಸೊ ಇದೊಂದು ಇದು ಬಿಟ್ಟರೆ ನಮ್ಮ ಮನೇಲಿ 5 ಲೀಟರ್ಸ್ ಮೇಲೆ ಇದ್ದಿದ್ದು, ಚಿಕ್ಕದಿರಲಿಲ್ಲ. ಸೊ ಇದೊಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡು, ತೆಗೆದಿಟ್ಟಿದ್ರೆ ಪಪ್ಪ ಇವತ್ತು ಮಾಡೋಣ ಅಂತ ಇಟ್ಕೊಂಡಿದ್ದಾರೆ. ನಾನು ವಿಡಿಯೋ ಮಾಡೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು ಪಪ್ಪ ಹೆಂಗೆ ತೆಗೆದಿಟ್ಟಿದ್ದು ಹಂಗೆ ಇಟ್ಬಿಟ್ಟು ಬೇರೆಗಳು ಮಾಡಿದ್ದಾರೆ ಇವತ್ತು. ಇದು ಬಿಟ್ಟರೆ ಗೈಸ್, ಇದೊಂದು ಮಿಕ್ಸಿ. ನಾವು ಯಾವಾಗ ತೊಗೊಂಡಿದ್ದು ಅಂತಂದರೆ, ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದು. ಅದಾದಮೇಲೆ ತೊಗೊಂಡೇ ಇಲ್ಲ, ಅದಾದಮೇಲೆ ತೊಗೊತಾ ಇರೋದು. ಇದು ಒಂದು 10 ಇಯರ್ಸ್ ಆಗಿರ್ಬೋದು, ಮೇ ಬಿ 10
9 or 10 ಇಯರ್ಸ್ ಆಗಿರ್ಬೋದು. ಅವತ್ತಿಂದ ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಂದು 2 ಸತಿ ಏನೋ ಅದು ರಿಪೇರಿಗೆ ಬಂದಿತ್ತು ಅಷ್ಟೇ. ಅದಾದಮೇಲೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಇನ್ನೂ ಕೂಡ. ಇದೊಂದಿರಲಿ ಅಂತ ಅಂದ್ಬಿಟ್ಟು ತಂದು ಇದನ್ನು ಇದು ಇಲ್ಲಿ ಹೆಂಗಿದೋ ಹಾಗೆ ಇದೆ ಒಳಗಡೆ, ಇಲ್ಲಿ ಹೆಂಗಿದೆ ಅದೇ ಥರನೇ. ಆ್ಯಂಡ್ ಇಷ್ಟು ಮನೆಗೆ ಬೇಕಾಗಿರೋವಂಥದ್ದು. ಇನ್ನು ನೆಕ್ಸ್ಟ್ ಬರೋದು ನನಗೆ ಬೇಕಾಗಿರೋವಂಥದ್ದು. ಅಂದರೆ ನನಗೆ ಬೇಕಾಗಿರೋದು ಏನೇನು ಬೇಕನ್ನೋದನ್ನು ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಇಷ್ಟು ಮನೆಗೆ ಏನೇನು ಬೇಕಾಗಿತ್ತು ಇದನ್ನು